ದೇವರಾಜ್ ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ದೀರ್ಘಾವಧಿ ಸಿಎಂ ಅನ್ನುವಂತ ದಾಖಲೆಯನ್ನ ಈಗ ಸಿಎಂ ನಿರ್ಮಿಸಿರೋದು. 7 ವರ್ಷ 239 ದಿನ ದೇವರಾಜ್ ಅರಸು ಸಿಎಂ ಆಗಿದ್ರು. ಆ ದಾಖಲೆಯನ್ನ ಈಗ ಬ್ರೇಕ್ ಮಾಡಿದ್ದಾರೆ. ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಸುದೀರ್ಘವಾಗಿ ಸಿಎಂ ಆಗಿದ್ದಂತ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಇವತ್ತಿಗೆ ಮುರಿದಿದ್ದಾರೆ. ಅದರ ಜೊತೆಗೆ 17ನೇ ಬಜೆಟ್ ಮಂಡಿಸಿದಂತಹ ಹೊಸ ದಾಖಲೆಯನ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ಈ ಬಾರಿ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ದೇವರಾಜ್ ಅರಸು 7 ವರ್ಷ 239 ದಿನಗಳ ಕಾಲ ಸುದೀರ್ಘವಾಗಿ ಸಿಎಂ ಆಗಿ ದಾಖಲೆಯನ್ನ ನಿರ್ಮಿಸಿದ್ರು. ಆ ದಾಖಲೆಯನ್ನ ಈಗ ಬ್ರೇಕ್ ಮಾಡಿದ್ದಾರೆ ಸಿಎಂ. ರೆಕಾರ್ಡ್ ರಾಮಯ್ಯಗೆ ಅದ್ದೂರಿಯಾದಂತಹ ಕಾರ್ಯಕ್ರಮ. ಸಿಎಂ ತವರಿನಲ್ಲಿ ಅಭಿಮಾನಿಗಳಿಗೆ ನಾಟಿ ಕೋಳಿ ಬಾಡೂಟ ಕೂಡ ಅರೇಂಜ್ಮೆಂಟ್ಸ್ ಆಗಿದೆ. ದೇವರಾಜ್ ಅರಸು ಅವರ ಹೆಸರಲ್ಲಿದ್ದಂತಹ ದೀರ್ಘಾವಧಿ ಮುಖ್ಯಮಂತ್ರಿ ಈ ಒಂದು ದಾಖಲೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಮೈಸೂರು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗಾಗಲೇ ಅವರ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟವಾಗಿರುವಂತಹ ನಾಟಿ ಕೋಳಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹೀಗಾಗಿ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ವಿತರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ತಾ ಇರುವಂತದ್ದು. ಸುಮಾರು 500 ಜನರಿಗೆ ಏನು ನಾಟಿ ಕೋಳಿ ಫಲವನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಬಾಡಿಸಿಗರು ಈಗಾಗಲೇ ಪ್ರಿಪೇರ್ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಟಿಕೆ ಲೇಔಟ್ನಲ್ಲಿರುವಂತಹ ಬಿಸ್ಲುಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿ ಕೂಡ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಅಂತಂದ್ರೆ ಸಿದ್ದರಾಮಯ್ಯಗೆ ಸಾಕಷ್ಟು ಇಷ್ಟ. ಸೊ ಹೀಗಾಗಿ ನಾಟಿ ಕೋಳಿಯಲ್ಲಿ ಅಭಿಮಾನಿಗಳು ಕೂಡ ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಸಿಹಿ ವಿತರಣೆ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ನಾಟಿ ಕೋಳಿ ಜೊತೆಗೆ ಈಗಾಗಲೇ ಜಾಮೂನ್, ಡ್ರೈ ಜಾಮೂನ್ ಅನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸುಮಾರು 10:30 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ನಿವಾಸ ಟಿಕೆ ಲೇಔಟ್ ಇದೆ. ಅಲ್ಲಿ ಈ ಒಂದು ನಾಟಿ ಕೋಳಿ ಬಿರಿಯಾನಿಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ನಾಟಿ ಕೋಳಿ ಬಿರಿಯಾನಿ ಕೂಡ ಈಗ ಸಿದ್ಧ ಆಗಿರುವಂತದ್ದು. ಅದನ್ನ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಳ್ತಾ ಇರುವಂತದ್ದು. ಶಿವರಾಮ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ನಾಟಿ ಕೋಳಿ ಪಲಾವ್ ಮಾಡಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವರು ನೂತನ ದಾಖಲೆ ಬರೀತಾ ಇದ್ದಾರೆ ಸರ್. ಇದು ಒಂದು ಸಂತೋಷದಂತಹ ವಿಚಾರ. ಬಹಳ ಇದು ಒಂದು ಚರಿತ್ರೆಯನ್ನ ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಚರಿತ್ರೆ ಸೃಷ್ಟಿಯಾಗಿದೆ. ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ದೇವರಾಜ್ ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಇವತ್ತು ಮುರಿತಾ ಇದ್ದಾರೆ. ಸೊ ಅದು ನಮಗೆಲ್ಲ ಒಂದು ಹೆಮ್ಮೆ ಮತ್ತು ಬಹಳ ಸಂತೋಷವಾದಂತಹ ವಿಚಾರ. ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸಿಂಬಲ್ ಆಫ್ ಅಹಿಂದ ಅಂತ ನಾವು ಸಿದ್ದರಾಮಯ್ಯ ಕರೆಯುವಂತದ್ದು, ಅಹಿಂದ ಸಂವಿಧಾನಗಳ ಅಸ್ಮಿತೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಅದನ್ನ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ ನಾಟಿ ಫಲವನ್ನು ಇವತ್ತು ಮನೆ ಮುಂದೆ ಹಂಚುವಂತ ಕೆಲಸ ಮಾಡ್ತಾ ಇದ್ದೇವೆ. ದೇವರಾಜ್ ಅರಸು ಕೂಡ ಮೈಸೂರಿನವರೇ, ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಸರ್. ಹೌದು ನೋಡಿ, ಮೈಸೂರಿಗೆ ಇವತ್ತು ನಮಗೆ ಒಂದು ಹಿರಿಮೆ. ಯಾಕೆಂತಂದ್ರೆ ದೇವರಾಜ್ ಅರಸು ಅವರು ಉತ್ತಮವಾದಂತಹ ಆಡಳಿತ ನಡೆಸಿದ್ರು. ಅದಕ್ಕೆ ಸಮರ್ಪಕವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಹ ಅವರ ದಾಖಲೆಯನ್ನ ಮುರಿದಿದ್ದಾರೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರಿಗೊಂದು ಹಿರಿಮೆ. ಯಾಕೆಂದ್ರೆ ಇವತ್ತು ಅರಸ ರಾಮಯ್ಯ, ದಾಖಲೆ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯಗಳ ರಾಮಯ್ಯ ಅಂತ ಇವತ್ತು ರಾಮಯ್ಯ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಕೊಟ್ಟಿರತಕ್ಕಂಥ ಆಡಳಿತ ಇವತ್ತು ನಿಜಕ್ಕೂ ಯಾರಿಗೂ ಮರೆಯಕ್ಕಾಗೋದಿಲ್ಲ. ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ನಂಬಿಕೆ ಇದೆ ಸರ್ ಅಂತ ಇಷ್ಟೇ ಸಾಕ್ಷಿ. ಯಾಕೆ ಅಂತಂದ್ರೆ ಇವತ್ತು 7 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಮುಂದೆನೂ ಸಹ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಈಗ 2 ವರ್ಷ ಉಳಿದಿದೆ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅನ್ನೋದನ್ನ ಅದ್ರಲ್ಲಿ ಏನು ಸಂಶಯ ಇಲ್ಲ. ಪೂರ್ಣಾವಧಿಯನ್ನ ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರು ಸಹ ಮುಂದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನ ಅವ್ರಿಗೂ ಚಿಂತನೆ ಇದೆ. ಸಮಾಜ ಅದಕ್ಕೆ ಅವ್ರನ್ನ ಉಳಿಸಿಕೊಂಡಿದೆ. ಈ ಶಕ್ತಿ ಅವ್ರಿಗೆ ತುಂಬಲಿ ಅನ್ನೋದನ್ನ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ. ಅವ್ರಿಗಾಗಿ ನಾಟಿ ಕೋಳಿ ಪಲಾವ್ ಇಷ್ಟ ಇರೋದ್ರಿಂದ ಇವತ್ತು ಆ ಕ್ಷೇತ್ರದ ಪೂರ ನಾವು ಇದನ್ನ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯ ಆಗಿರುವಂತಹ ನಾಟಿ ಕೋಳಿ ಪಲಾವ್ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಪೂರ್ಣಾವಧಿಯಾಗಿ ಅವರು ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಏನು ಒಂದು ಈಗಾಗಲೇ ಪ್ರಾರ್ಥನೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ನಿರ್ಮಲ್ ಕನ್ನಡ, ಮೈಸೂರು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಇವತ್ತು ಒಂದು ಹೊಸ ಮೈಲಿಗಲ್ಲು ಅಂತ ಹೇಳಲಾಗ್ತಾ ಇದೆ. ಅತಿ ಸುದೀರ್ಘ ಅವಧಿಗೆ ಇದ್ದಂತಹ ಸಿಎಂ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಸುಮಾರು 40 ವರ್ಷಗಳ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಮುರಿದಿದ್ದಾರೆ. ಆ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಸಂತಸವೋ ಸಂತಸ, ದಾಖಲೆಗಳ ಮೇಲೆ ದಾಖಲೆಗಳನ್ನ ಸಿಎಂ ಬರೆದಿದ್ದಾರೆ. ಹಾಗಾಗಿ ಅನೇಕ ಕಡೆಗಳಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ.
ಬಾಡೂಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಅನೇಕ ಸಂಘಟನೆಗಳಿಂದ. ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯಿಂದ ದೀರ್ಘಾವಧಿ ಸಿಎಂ ಆಗಿ ಹೊಸ ದಾಖಲೆ. 7 ವರ್ಷ 239 ದಿನ ಸಿಎಂ ಆಗಿದ್ರು ದೇವರಾಜ್ ಅರಸು ಅವರು. ಅದನ್ನ 40 ವರ್ಷಗಳ ನಂತರದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿರೋದು. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಈಗ ಬಾಡೂಟದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಬಾಡೂಟವನ್ನ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 1900 ಕೆಜಿ ನಾಟಿ ಕೋಳಿ ಊಟ ಅಲ್ಲಿ ರೆಡಿ ಆಗ್ತಾ ಇರೋ. 6000 ಜನ ಸೇರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಸಿದ್ದತೆಗಳನ್ನ ಈಗ ಮಾಡಿಕೊಳ್ತಾ ಇದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ಇದನ್ನ ಆಯೋಜನೆ ಮಾಡಲಾಗ್ತಾ ಇರೋದು. ಮುದ್ದೆ, ಅನ್ನ, ರಸಂ, ಪಾಯಸ ಇದೆಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಹೊಸ ದಾಖಲೆಯನ್ನ ಸಿಎಂ ಬರೆದಿದ್ದಾರೆ. ನಾಳೆಯಿಂದ ಆ ದಾಖಲೆ ಇತಿಹಾಸ ಆಗತ್ತೆ. ಆ ನಿಟ್ಟಿನಲ್ಲಿ ಅಭಿಮಾನಿಗಳಿಂದ ಒಂದು ರೀತಿಯ ಸಂಭ್ರಮಾಚರಣೆ. ಆ ಸಂಭ್ರಮಾಚರಣೆಯನ್ನ ನಾಟಿ ಕೋಳಿ ಊಟದ ಮೂಲಕ ಮಾಡ್ಕೊಳ್ತಾ ಇರೋದು. ಅಹಿಂದ ಯುವ ಒಕ್ಕೂಟದ ವತಿಯಿಂದ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿಯ ಬಾಡೂಟ. ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಆಗಿ ಹೊರಹೊಮ್ಮುತ್ತಾ ಇದ್ದಾರೆ. ಕಾರಣ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಜನವರಿ 6 ಅಂದ್ರೆ ಇವತ್ತು ಸರಿಗಟ್ತಾ ಇದ್ದಾರೆ. ನಾಳೆ ಜನವರಿ 7ರಿಂದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಕೀರ್ತಿಯನ್ನ ಅವರು ಪಡಿತಾರೆ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಹಿಂದ ಒಕ್ಕೂಟದಿಂದ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಿರುವಂತದ್ದು. ನಾನೀಗ ನೆಲಮಂಗಲ ಏನಿದೆ ಆ ನೆಲಮಂಗಲ ಟೌನ್ ನ ಭಕ್ತನಪಾಳ್ಯದಲ್ಲಿ ಇದ್ದೀನಿ. ಇಲ್ಲಿ ಸ್ಪಾಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಂದಂತ ಜನರಿಗೆ ಏನು ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ಏನ್ ನಡೆಸ್ತಾ ಇದ್ದಾರೆ ಆ ಒಂದು ಸಂಭ್ರಮಕ್ಕಾಗಿ ಈ ಒಂದು ಔತಣಕೂಟ ಆಯೋಜನೆ ಮಾಡಿರುವಂತದ್ದು. 1500 ಕೆಜಿ ನಾಟಿ ಕೋಳಿ ಈಗಾಗಲೇ ಸಿದ್ಧ ಆಗ್ತಾರಂತದ್ದು. ಸಿದ್ಧತೆಗೆ ನಾಟಿ ಕೋಳಿಗೆ ಸಾರು ಏನಿದೆ ಆ ಸಾರಿಗೆ ಮಸಾಲೆ ಕೂಡ ರೆಡಿ ಆಗಿದೆ. ಒಂದ್ ಕಡೆ ಮಸಾಲೆ ಇದೆ, ಮತ್ತೊಂದು ಕಡೆಗೆ ಇಲ್ಲಿ ಕುದೀತಾ ಇದೆ. ನಾಟಿ ಕೋಳಿ ಸಾರು ಈಗ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ 6000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಟಿ ಕೋಳಿ ಸಾರು, ಮುದ್ದೆ, ಪಾಯಸ, ಅದೇ ರೀತಿಯಾಗಿ ಅನ್ನ, ರಸಂ ಈ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗ ಮುದ್ದೆನೂ ಕೂಡ ಬಂದಂತ ಜನರಿಗೆ ಎಲ್ಲಾ ರೀತಿಯ ಮುದ್ದೆಗಳೇನಿದೆ, ನಾಟಿ ಕೋಳಿ ಸಾರು ಮುದ್ದೆ. ಯಾಕೆ ಇದು ಟ್ರೆಂಡ್ ಆಯ್ತು ಅಂತಂದು ಹೇಳಿದ್ರೆ ಏನು ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿ ಒಂದು ಹೊಂದಾಣಿಕೆಯಲ್ಲಿ ಬನ್ನಿ ಅನ್ನುವಂತ ಮಾತನ್ನ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿನೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಊಟಕ್ಕೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ನಾಟಿ ಕೋಳಿ ಸಾರು ಏನು ಊಟ ಮಾಡಿರುವಂತದ್ದು ಸಾಕಷ್ಟು ಟ್ರೆಂಡ್ ಆಯ್ತು. ಅದು ರಾಜಕಾರಣದಲ್ಲೂ ಕೂಡ ಸದ್ದಾಯ್ತು. ಪ್ರತಿಪಕ್ಷಗಳು ಕೂಡ ನಾಟಿ ಕೋಳಿ ಡೀಲ್ ಆಗ್ಬಿಟ್ಟಿದೆ ಅನ್ನೋಂತ ಒಂದು ಟೀಕೆಗಳು ಕೂಡ ಕೇಳಿ ಬಂತು. ಆದಾಗ್ಯೂ ಕೂಡ ಯಾವುದೇ ರೀತಿಯ ಒಂದಷ್ಟು ರೆಕಾರ್ಡ್ಗಳನ್ನ ಮುರಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಗೊತ್ತಾಯ್ತು ಆ ಒಂದು ರೆಕಾರ್ಡ್ನ ಸಂಭ್ರಮ ಆಚರಣೆ ಮಾಡಲಿಕ್ಕೆ ನಾಟಿ ಕೋಳಿ ಔತಣಕೂಟನ ಆಯೋಜನೆ ಮಾಡಲಿಕ್ಕೆ ಅವರ ಬೆಂಬಲಿಗರು ರೆಡಿ ಆದ್ರು. ಪ್ರಮುಖವಾಗಿ ಇಲ್ಲಿ 2792 ದಿನಗಳ ಕಾಲ ದೇವರಾಜ್ ಅರಸು ಅವರು ಆಡಳಿತ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ, ಅವರ ಒಂದು ದಾಖಲೆಗಳ ಪ್ರಕಾರ ಇವತ್ತು 2792ನೇ ದಿನ ಆಗಿದೆ. ನಾಳೆ 2793ನೇ ದಿನ ಆಗತ್ತೆ. ಆ ಮೂಲಕ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಸುದೀರ್ಘಾವಧಿ ಆಡಳಿತ ನಡೆಸಿದಂತಹ ಕೀರ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ.
ಹಾಗಾಗಿನೇ ಬಂದಂತ ಜನರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಬಂದಂತ ನಿಮಿಷಕ್ಕೆ ಪ್ರಾರಂಭದಲ್ಲಿ 150 ಜನರಿಗೂ ಕೂಡ ಊಟ ಕೊಡ್ತಾರೆ. ಹೀಗೆ ಯಾವುದೇ ರೀತಿಯ ಗೊಂದಲ ಆಗದ ರೀತಿಯಲ್ಲಿ ನಾಟಿ ಕೋಳಿ ಊಟವನ್ನ ಮಾಡಿಸಬೇಕು, ಉಣಬಡಿಸಬೇಕು, ಆ ಮೂಲಕ ಸಂಭ್ರಮವನ್ನ ಹೊರಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಹಿಂದ ಒಕ್ಕೂಟದವರು, ಅಹಿಂದ ಯುವ ಒಕ್ಕೂಟದವರು ಈ ಒಂದು ನಾಟಿ ಕೋಳಿ ಔತಣಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ.